नमो ब्रह्मदेवाय नमः। ॐ नमो ब्रह्मदेवाय नमः। ॐ ब्रह्मदेवाय नमः। ಹಿರಣ್ಯಾಕ್ಷ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನಿನ್ನ ಅಪೇಕ್ಷೆ ಏನೆಂದು ಹೇಳು. ನಮೋ ನಮಃ ಚತುರ್ಮುಖ ಬ್ರಹ್ಮದೇವ, ನಮೋ ನಮಃ. ಕಮಲಹಾಸನ, ಸೃಷ್ಟಿಕರ್ತ, ವಾಣಿಪತಿ, ಅಂತೂ ಈ ನಿಮ್ಮ ಮೊಮ್ಮಗನ ಮೇಲೆ ಕರುಣೆ ಇಟ್ಟು ನನಗೆ ದರ್ಶನ ಕೊಟ್ಟೆಯ ಬ್ರಹ್ಮದೇವ, ನಿನಗೆ ಅನಂತ ಅನಂತ ವಂದನೆಗಳು. ಕಶ್ಯಪಸುತ, ಹಿರಣ್ಯಾಕ್ಷ, ಇಂತಹ ಕಠಿಣವಾದ ತಪಸ್ಸನ್ನು ಕೈಗೊಂಡು ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿದ ನಿನ್ನ ಅಪೇಕ್ಷೆ ಏನೆಂದು ಹೇಳು. ನನ್ನ ಅಪೇಕ್ಷೆ ಒಂದೇ ಬ್ರಹ್ಮದೇವ. ಯಾವ ಅಸುರ ಕುಲವು ಆ ಸುರರ ಜೊತೆಗೆ ಶ್ರಮ ವಹಿಸಿ ಸಮುದ್ರ ಮಥನ ಮಾಡಿದರೂ ಅಮರತ್ವವನ್ನು ಪಡೆಯುವಂತಹ ಅಮೃತವನ್ನು ಸೇವಿಸಲು ಅಸಮರ್ಥರಾಗಿ ಮರಣಕ್ಕೆ ಶರಣಾಗುತ್ತಿದ್ದಾರೆ. ನಾನು ಅದಕ್ಕೆ ವಿರುದ್ಧವಾಗಬೇಕು. ಯಾವ ಅಮರತ್ವ ಅಮೃತದಿಂದ ದೇವತೆಗಳಿಗೆ ದೊರಕಿತೋ ನನಗೆ ಅಂತಹದ್ದೇ ಅಮರತ್ವವನ್ನು ನೀವು ದಯಪಾಲಿಸಬೇಕು. ಅದು ಸಾಧ್ಯವಿಲ್ಲ ಹಿರಣ್ಯಾಕ್ಷ. ಹುಟ್ಟಿದವರು ಸಾಯಲೇಬೇಕು. ಅಮರತ್ವದ ವರವನ್ನು ನಾನು ನಿನಗೆ ನೀಡಲಾರೆ. ಏಕೆ ನೀಡುವುದಿಲ್ಲ ಬ್ರಹ್ಮದೇವ? ಏಕೆ ನೀಡುವುದಿಲ್ಲ? ನಿಜಕ್ಕೂ ನಿಮಗೆ ಅಮರತ್ವವನ್ನು ದಯಪಾಲಿಸುವ ಶಕ್ತಿ ಇಲ್ಲವೇ? ಅಥವಾ ಸುರರ ಪಕ್ಷಪಾತಿಗಳಾಗಿ ಅಸುರನಾದ ನನಗೆ ಅಮರತ್ವವನ್ನು ದಯಪಾಲಿಸಬಾರದು ಎಂಬ ನಿರ್ಧಾರವನ್ನು ಮಾಡಿರುವಿರಾ? ಹಿರಣ್ಯಾಕ್ಷ, ಅಮರತ್ವವನ್ನು ದಯಪಾಲಿಸುವುದು ನನ್ನಿಂದ ಅಸಾಧ್ಯ. ಹಾಗೆ ನಾನೇ ಅಮರತ್ವವನ್ನು ದಯಪಾಲಿಸುವುದಾಗಿದ್ದರೆ ಸುರರೆಲ್ಲ ಕಷ್ಟಪಟ್ಟು ಅಮೃತವನ್ನು ಪಡೆಯಬೇಕಿರಲಿಲ್ಲ. ಅವರು ಸಹ ನಿನ್ನಂತೆಯೇ ನನ್ನ ಮೊರೆ ಹೊಕ್ಕು ಅಮೃತವನ್ನು ಪಡೆಯುತ್ತಿದ್ದರು. ಆದ್ದರಿಂದ ಅಮರತ್ವವನ್ನು ನಾನು ನಿನಗೆ ನೀಡಲಾರೆ. ಅದೊಂದು ವರವನ್ನು ಬಿಟ್ಟು ಬೇರೆ ಯಾವ ವರವನ್ನಾದರೂ ಕೇಳು, ಅದನ್ನು ನಾನು ನಿನಗೆ ಅನುಗ್ರಹಿಸುತ್ತೇನೆ. ನಾನು ಕೇಳುವ ಎರಡನೇ ವರ ಕೊಡುತ್ತೇನೆಂದು ವಚನ ನೀಡಿರಿ. ಅಮರತ್ವವನ್ನು ಬಿಟ್ಟು ನೀನು ಬೇರೆ ಏನೇ ಕೇಳಿದರೂ ಅದನ್ನು ನಾನು ನಿನಗೆ ಅನುಗ್ರಹಿಸುತ್ತೇನೆ. ಇದೇ ನನ್ನ ವಚನ. ನನ್ನಂತಹ ಅಸುರನ ಸಂಹಾರ ಮಾಡಲು ಅವರು ದೇವತೆ ಮತ್ತು ತ್ರಿಮೂರ್ತಿಗಳ ಶಸ್ತ್ರಗಳನ್ನು ಪ್ರಯೋಗ ಮಾಡುತ್ತಾರೆ. ಇಂದ್ರನ ವಜ್ರಾಯುಧ, ವಿಷ್ಣುವಿನ ಸುದರ್ಶನ ಚಕ್ರ ಹಾಗೂ ಮಹಾದೇವನ ತ್ರಿಶೂಲ, ಈ ಯಾವ ಶಸ್ತ್ರಗಳು ನನ್ನನ್ನು ವಧೆ ಮಾಡಬಾರದು. ಈ ವರವನ್ನು ಕೇಳಬೇಕು. ಹೌದು, ಈ ವರವನ್ನೇ ಕೇಳಬೇಕು. ಬ್ರಹ್ಮದೇವನು ಈ ವರವನ್ನು ನನಗೆ ಕೊಡಲೇಬೇಕು. ಏನು ಯೋಚಿಸುತ್ತಿರುವೆ ಹಿರಣ್ಯಾಕ್ಷ? ನಿನಗೆ ಅಮರತ್ವವನ್ನು ಬಿಟ್ಟು ಬೇರೆ ವರವನ್ನು ಕೇಳುವ ಮನಸ್ಸಿಲ್ಲದಿದ್ದರೆ ಹೇಳಿಬಿಡು. ನಾನೀಗಲೇ ಹೊರಟು ಹೋಗುತ್ತೇನೆ. ಇಲ್ಲಿಯವರೆಗೆ ನೀನು ಮಾಡಿದ ತಪಸ್ಸೆಲ್ಲ ವ್ಯರ್ಥವಾಗುತ್ತದೆ. ಇಲ್ಲ ಬ್ರಹ್ಮದೇವ, ಇಲ್ಲ, ಖಂಡಿತ ನನ್ನ ತಪಸ್ಸು ವ್ಯರ್ಥವಾಗಬಾರದು. ನಾನು ಈಗಲೇ ವರವನ್ನು ಬೇಡುತ್ತೇನೆ. ನನಗೆ ಯಾವ ಶಸ್ತ್ರಾಸ್ತ್ರಗಳಿಂದಲೂ ಸಾವು ಬರಬಾರದು. ತಥಾಸ್ತು, ತಥಾಸ್ತು, ತಥಾಸ್ತು. ಧನ್ಯೋಸ್ಮಿ ಬ್ರಹ್ಮದೇವ, ಧನ್ಯೋಸ್ಮಿ. ನೀನು ಕೇಳಿದ ವರವನ್ನು ಅನುಗ್ರಹಿಸಿದ್ದೇನೆ. ನಾನಿನ್ನು ಬರುತ್ತೇನೆ ಹಿರಣ್ಯಾಕ್ಷ. ಧನ್ಯೋಸ್ಮಿ ಬ್ರಹ್ಮದೇವ, ಧನ್ಯೋಸ್ಮಿ.
ಚತುರ್ಮುಖ ಬ್ರಹ್ಮದೇವ ನನಗೆ ಅಮರತ್ವದ ವರವನ್ನು ನೀಡುವುದಿಲ್ಲ ಎನ್ನುತ್ತಲೇ ಅಮರತ್ವ ದಯಪಾಲಿಸಿದಂತಾಯಿತು. ಏಕೆಂದರೆ ನನಗೆ ಯಾವ ಅಸ್ತ್ರ ಶಸ್ತ್ರಗಳಿಂದಲೂ ಸಾವಿಲ್ಲ ಅಂದ ಮೇಲೆ ನಾನು ಅಮರ, ಅಂದರೆ ಈ ಹಿರಣ್ಯಾಕ್ಷ ಅಮರ. ಈ ಹಿರಣ್ಯಾಕ್ಷ ಅಮರ. ದಿತಿಗರ್ಭ ಸಂಜಾತ ಲೋಕಾಧೀಶ್ವರನಿಗೆ, ಅಸುರ ಕುಲ ಹಿರಣ್ಯಾಕ್ಷ ಪ್ರಭುವಿಗೆ, ದಿತಿಗರ್ಭ ಸಂಜಾತ ಪಾತಾಳ ಲೋಕಾಧೀಶ್ವರನಿಗೆ. ಆಹಾ, ದೈತ್ಯಾಚಾರ್ಯ ಶುಕ್ರಾಚಾರ್ಯರಿಗೆ ನಮೋ ನಮಃ. ಅಭಿಷ್ಟ ಸಿದ್ಧಿರಸ್ತು ಹಿರಣ್ಯಾಕ್ಷ. ಅಭಿಷ್ಟ ಸಿದ್ಧಿರಸ್ತು. ಸರಿಯಾಗಿಯೇ ಆಶೀರ್ವಾದ ಮಾಡಿರುವಿರಿ ಗುರುವರ್ಯ. ನನ್ನ ಅಭಿಷ್ಟ ಪೂರೈಸಲಿ ಎಂದೇ ನೀವು ನನಗೆ ತಪಸ್ಸನ್ನು ಮಾಡಲು ಹೇಳಿದಿರಿ. ನಾನು ನನ್ನ ಕಠಿಣ ತಪಸ್ಸನ್ನು ಮಾಡಿ ಆ ಬ್ರಹ್ಮದೇವನಿಂದ ವರ ಪಡೆದು ಬಂದಿದ್ದೇನೆ. ಅದು ಅಂತಿಂತ ಸಾಮಾನ್ಯ ವರವಲ್ಲ ಗುರುವರ್ಯ. ಈರೇಳು ಲೋಕಗಳಲ್ಲಿ ಯಾವ ಶಸ್ತ್ರದಿಂದಲೂ ನನಗೆ ಸಾವು ಬರದಂತಹ ವರ. ಆದ್ದರಿಂದ ನಾನು ಅಮರನಾದೆ ಗುರುವರ್ಯ, ಅಮರನಾದೆ. ಅಸುರ ಕುಲ ಹಿರಣ್ಯಾಕ್ಷ ಪ್ರಭುವಿಗೆ, ದಿತಿಗರ್ಭ ಸಂಜಾತ ಪಾತಾಳ ಲೋಕಾಧೀಶ್ವರನಿಗೆ. ಭಲೆ ಹಿರಣ್ಯಾಕ್ಷ ಭಲೆ. ಛಲಗಾರನೆಂದರೆ ನೀನೇ. ಹಿಡಿದ ಕಾರ್ಯವನ್ನು ಸಾಧಿಸಿದೆ. ನಿನ್ನ ದಿಗ್ವಿಜಯ ಯಶಸ್ವಿಯಾಗಲಿ. ಹೌದು ಗುರುದೇವ, ನಾನು ದಿಗ್ವಿಜಯವನ್ನು ಮಾಡಲೇಬೇಕು, ಯಶಸ್ಸನ್ನು ಸಾಧಿಸಲೇಬೇಕು. ಇನ್ನು ನನ್ನ ಗುರಿಯನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಈ ದೇವತೆಗಳು ನಮಗೆ ಸಾಕಷ್ಟು ನಷ್ಟವನ್ನು ಮಾಡಿದ್ದಾರೆ. ಅವರಿಗೆ ನನ್ನ ಶಕ್ತಿಯನ್ನು ತೋರಿಸುತ್ತೇನೆ. ಗುರುವರ್ಯ, ಈಗ ಆ ಶ್ರೀ ವಿಷ್ಣುವಿನ ಸುದರ್ಶನ ಚಕ್ರವೂ ಸಹ ನನಗೆ ಏನೂ ಹಾನಿ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ನಾನು ಅಜಯ, ಅಮರ. ಅಸುರ ಕುಲ ಹಿರಣ್ಯಾಕ್ಷ ಪ್ರಭುವಿಗೆ, ದಿತಿಗರ್ಭ ಸಂಜಾತ ಪಾತಾಳ ಲೋಕಾಧೀಶ್ವರನಿಗೆ. ಎಲೈ ಸುರ ಸೈನಿಕರೇ, ನೀವು ಅಮರರು ಎಂಬ ಅಹಂಕಾರದಿಂದ ನನ್ನ ಮೇಲೆ ನಿಮ್ಮ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಿ ಹಿಮ್ಮೆಟ್ಟಿಸುತ್ತಿದ್ದ ಕಾಲ ಮುಗಿಯಿತು. ಈಗ ನನ್ನ ಮೇಲೆ ಅದಾವ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸುವಿರೋ ಪ್ರಯೋಗಿಸಿ. ಓ,
ವ್ಯರ್ಥವಾಗಿ ನಿಮ್ಮ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಿ ಶ್ರಮ ವಹಿಸಬೇಡಿರಿ. ಆ ಇಂದ್ರನನ್ನು ಕರೆಯಿರಿ, ಅವನೂ ವಜ್ರಾಯುಧವನ್ನು ಪ್ರಯೋಗಿಸಿ ಸುಸ್ತಾಗಲಿ. ಆ ವಿಷ್ಣುವನ್ನು ಕರೆಯಿರಿ, ಅವನ ಸುದರ್ಶನ ಚಕ್ರ ನನ್ನ ಮೈಗೆ ತಾಕಿ ತುಂಡಾಗಲಿ. ಕರೆಯಿರಿ. ಅದ್ವಿತೀಯ ಸುಂದರಿ ಎಂಬ ಅಹಂಕಾರದಿಂದ ವ್ರತ ನಿಯಮದಿಂದಿದ್ದೇನೆ ಎಂದು ಸುಳ್ಳನ್ನು ಹೇಳಿ ನನ್ನನ್ನೇ ಮೂರ್ಖನನ್ನಾಗಿಸಿದೀಯಾ ಭೂದೇವಿ? ಸುಳ್ಳು ಹೇಳಿ ನನ್ನಿಂದ ತಪ್ಪಿಸಿಕೊಳ್ಳಬಹುದು ಎಂದು ತಿಳಿದಿದ್ದು ನಿನ್ನ ಮೂರ್ಖತನವೆಂದು ಈಗ ನಿನಗೆ ಅರಿವಾಯಿತೇ ಸುಂದರಿ? ನಿನ್ನನ್ನು ನನ್ನ ಪಾತಾಳ ಲೋಕದ ರಾಣಿ ಮಾಡಬೇಕೆಂದುಕೊಂಡಿದ್ದೆ, ಆದರೆ ನೀನು ಆ ಸುವರ್ಣಾವಕಾಶವನ್ನು ನನಗೆ ಸುಳ್ಳು ಹೇಳಿ ಕಳೆದುಕೊಂಡೆ. ಆದ್ದರಿಂದ ನಿನ್ನನ್ನು ನನ್ನ ಚರಣದಾಸಿಯಾಗಿಸುತ್ತೇನೆ, ನನ್ನ ಕೈಯಲ್ಲಾಡುವ ಆಟದ ಬೊಂಬೆಯಾಗಿಸುತ್ತೇನೆ. ನೀನು ನನ್ನ ಜೊತೆ ಬರಲೇಬೇಕು, ನನ್ನ ಬಂಧಿ ಆಗಲೇಬೇಕು. ನಿನ್ನನ್ನು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಪ್ರಭು, ಅಗ್ನಿದೇವ, ದಯಮಾಡಿ ಬೇಗ ಆಗಮಿಸಿರಿ. ಈ ಹಿರಣ್ಯಾಕ್ಷನ ಮೇಲೆ ನಮ್ಮ ಯಾವ ಶಸ್ತ್ರಾಸ್ತ್ರಗಳು ಪರಿಣಾಮ ಬೀರುತ್ತಿಲ್ಲ. ಪ್ರಭು, ಪ್ರಭು, ಮೂರ್ಖ ಅಗ್ನಿದೇವ, ನನ್ನ ದಾರಿಯಿಂದ ದೂರ ಸರಿ. ಹೋಗಿ ಆಕ್ರಮಣ ಮಾಡಿ ಆ ಭೂದೇವಿಯನ್ನು ಕರೆದುಕೊಂಡು ಬನ್ನಿ. ಮೂರ್ಖ ಅಗ್ನಿದೇವ, ನನ್ನ ದಾರಿಗೆ ಅಡ್ಡಿಪಡಿಸಿದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನಗೆ ತಕ್ಕ ದಂಡನೆ ವಿಧಿಸುತ್ತೇನೆ. ನೀರು, 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 ದಯಮಾಡಿ ಯಾರಾದರೂ ನೀರು ಕೊಡಿ. ದಯಮಾಡಿ ನೀರು, ದಯಮಾಡಿ ಯಾರಾದರೂ ನೀರು ಕೊಡಿ. ಜೀವ ಉಳಿಸಿ, ಜೀವ ಉಳಿಸಿ, ಜೀವ ಉಳಿಸಿ. ನಿಲ್ಲಿ ಮಾತೆ.
ತಪ್ಪನ್ನು ಮಾತ್ರ ಮಾಡಬೇಡಿ. ಇವರು ರಾಕ್ಷಸರ ಸೈನಿಕ. ನೀವೇ ನಿಮ್ಮ ಕೈಯಾರೆ ಇವನಿಗೆ ಜೀವ ಜಲವನ್ನು ನೀಡಿದರೆ ಶತ್ರು ಒಬ್ಬ ಚಿರಂಜೀವಿಯಾಗಿ ಬಿಡುತ್ತಾನೆ. ಅಗ್ನಿದೇವ, ನನ್ನ ಕಾರಣದಿಂದ ಎಷ್ಟೊಂದು ಸಾವು. ಇವರನ್ನೆಲ್ಲ ನೋಡುತ್ತಿದ್ದರೆ ನನಗೆ ಅಪರಾಧಿಯ ಭಾವ ಕಾಡುತ್ತಲಿದೆ. ಮಾತೆ, ಈ ಸಾವು ನೋವಿಗೆಲ್ಲ ಕಾರಣ ಆ ಹಿರಣ್ಯಾಕ್ಷ. ಅವನು ನಿಮ್ಮನ್ನು ಹೊತ್ತೊಯ್ಯಲು ನಡೆಸುತ್ತಿರುವ ಪ್ರಯತ್ನವೇ ಈ ಯುದ್ಧ, ಈ ಸಾವು ನೋವು ಎಲ್ಲ. ಮಾತೆ, ಈಗ ಆ ಹಿರಣ್ಯಾಕ್ಷ ಮೊದಲಿನಂತೆ ವೀರ ಅಸುರ ಮಾತ್ರನಲ್ಲ, ಬ್ರಹ್ಮದೇವರಿಂದ ವರವನ್ನ ಪಡೆದು ತನ್ನ ವರಬಲದಿಂದ ಮೆರೆಯುತ್ತಿದ್ದಾನೆ. ಆದರೆ ಇವನ್ನೆಲ್ಲ ತಡೆಯುವುದಾದರೂ ಹೇಗೆ? ಆ ದುಷ್ಟ ಲೋಕ ಕಂಠಕನಾಗುತ್ತಾನೆ. ನಿಜ ತಾಯಿ, ಆದರೆ ಇನ್ನು ಮುಂದೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಲ್ಲವಾದರೆ ಅಪಾಯ ಖಂಡಿತ. ಕಾವಲು ಪಡೆ ಇಲ್ಲದೆ ನೀವು ಹೊರಗೆ ಹೋಗಬಾರದು. ಆದ್ದರಿಂದ ನಮ್ಮವರ ಕಾವಲು ಪಡೆ ನಿಮ್ಮನ್ನು ಸುತ್ತುವರೆದಿರುತ್ತದೆ. ಇನ್ನು ಕರ್ತವ್ಯ ನಿರ್ವಹಿಸಲು ಸಹಕಾರ ಕೊಡಬೇಕು. ಅಗ್ನಿದೇವ, ಇದಕ್ಕೆಲ್ಲ ನನ್ನ ಸುರಕ್ಷತೆಯೇ ಕಾರಣವಾಗಿದ್ದರೂ ಇದು ನನಗೆ ಬಂಧನವೇ. ಇನ್ನೆಷ್ಟು ದಿನ ನನಗೆ ಈ ಗೃಹ ಬಂಧನದ ಶಿಕ್ಷೆ? ಇದಕ್ಕೆ ಉತ್ತರ ತಿಳಿದಿರುವುದು ಆ ಶ್ರೀಹರಿಗೆ ಮಾತ್ರ. ಅವರೇ ನಿಮ್ಮ ಸಮಸ್ಯೆಗಳಿಗೆ ಸಮಾಧಾನವನ್ನ ಹೇಳುವವರು. ಅಗ್ನಿದೇವ, ಯಾವುದೋ ಸಮಾಚಾರವನ್ನು ತಂದಂತಿದೆ. ಪ್ರಭು, ಮಾತೆ ಭೂದೇವಿಯು ತಮಗೆ ಒಂದು ಸಂದೇಶವನ್ನ ಕಳುಹಿಸಿದ್ದಾರೆ. ತಾವು ಅಪ್ಪಣೆ ಕೊಟ್ಟರೆ ಅದನ್ನು ನಾನು ನಿಮ್ಮಲ್ಲಿ ವಿನ್ನವಿಸಿಕೊಳ್ಳುತ್ತೇನೆ. ಹೇಳಿ ಅಗ್ನಿದೇವ. ವಸುಂಧರೆ ನಿಮ್ಮ ಮೂಲಕ ಏನನ್ನು ಹೇಳಿ ಕಳುಹಿಸಿದ್ದಾರೆ? ಪ್ರಭು, ಮಾತೆ ಭೂದೇವಿಯು ತಮ್ಮ ದರ್ಶನಕ್ಕಾಗಿ ಸಮಯವನ್ನ ಬೇಡುತ್ತಿದ್ದಾರೆ. ಸೂಕ್ತ ಸಮಯದಲ್ಲಿ ನಾವೇ ದರ್ಶನ ನೀಡುತ್ತೇವೆ. ಈ ಸಂಕಷ್ಟದ ಸಮಯದಲ್ಲಿ ಭೂದೇವಿ ಇಲ್ಲಿಗೆ ಬರುವುದು ಬೇಡ. ಈ ರೀತಿ ಅಪ್ಪಣೆಯಾಗಿದೆ ಎಂದು ಭೂದೇವಿಗೆ ತಿಳಿಸಿಬಿಡಿ. ಏಕೆಂದರೆ ಭೂದೇವಿಯ ರಕ್ಷಣೆಯ ಜವಾಬ್ದಾರಿಯನ್ನು ಸ್ವಾಮಿ ನನಗೆ ವಹಿಸಿದ್ದಾರೆ, ಅಲ್ಲವೇ ಸ್ವಾಮಿ? ನಮ್ಮಿಂದ ಸಂದೇಶ ಬರುವವರೆಗೂ ಭೂದೇವಿ ಅಲ್ಲಿಯೇ ಇರಲಿ. ಆ ಭವನದಿಂದ ಹೊರಗೆ ಬರುವುದು ಬೇಡ. ಹೌದು ಅಗ್ನಿದೇವ, ಭೂದೇವಿಯ ರಕ್ಷಣೆ ಜವಾಬ್ದಾರಿಯನ್ನು ಲಕ್ಷ್ಮೀದೇವಿಗೆ ವಹಿಸಲಾಗಿದೆ. ಲಕ್ಷ್ಮೀದೇವಿ ಅಪ್ಪಣೆ ಇಲ್ಲದೆ ಭೂದೇವಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವಂತಿಲ್ಲ. ಹಾಗೇನಾದರೂ ನಮ್ಮ ದರ್ಶನವನ್ನು ಬಯಸುವುದೇ ಆದರೆ ಲಕ್ಷ್ಮೀದೇವಿಯನ್ನು ಕಾಣಲು. ಹಾಗೆ ಆಗಲಿ ಪ್ರಭು. ನಾನಿನ್ನು ಬರುತ್ತೇನೆ ಮಾತೆ.